ನಮಸ್ಕಾರ ಸ್ನೇಹಿತರೆ, ಎಜುನೆಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2024ರ ಜುಲೈ ಆವೃತ್ತಿಯ ಅಂಚೆ ಇಲಾಖೆಯ ಜಿಡಿಎಸ್ನ ಮೊದಲ ಮೆರಿಟ್ ಲಿಸ್ಟ್ ಅನ್ನ ಈಗಾಗಲೇ ಪ್ರಕಟಪಡಿಸಲಾಗಿದೆ. ಹೌದು, ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಈಗಾಗಲೇ ಪ್ರಕಟಪಡಿಸಿ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈ ಸಂದರ್ಭದಲ್ಲಿ ಎರಡನೇ ಮೆರಿಟ್ ಲಿಸ್ಟ್ ಅನ್ನ ಅಥವಾ ಎರಡನೇ ಆಯ್ಕೆ ಪಟ್ಟಿಯನ್ನ ಯಾವಾಗ ಪ್ರಕಟಪಡಿಸ್ತಾರೆ ಅನ್ನುವಂತಹ ಸಂದೇಹವನ್ನ ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎರಡನೆಯ ಅಧಿಕೃತವಾದಂತಹ ಆಯ್ಕೆ ಪಟ್ಟಿ ಅಥವಾ ಮೆರಿಟ್ ಲಿಸ್ಟ್ ಅನ್ನು ಯಾವಾಗ ಪ್ರಕಟಪಡಿಸಲಾಗುತ್ತೆ ಅನ್ನುವಂತ ಸಂಪೂರ್ಣ ಸಂಭಾವ್ಯ ವಿವರಗಳನ್ನ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜುನೆಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಗಮನಿಸ್ತಾ ಇರಿ, ಜಿಡಿಎಸ್ ಆನ್ಲೈನ್ ಎಂಗೇಜ್ಮೆಂಟ್ ನ ಅಧಿಕೃತವಾದಂತಹ ವೆಬ್ಸೈಟ್ ನಲ್ಲಿ ಇದೆ. ನಾನು ಈಗಾಗಲೇ ಮೊದಲ ಆಯ್ಕೆ ಪಟ್ಟಿಯನ್ನು ಪ್ರಕಟಪಡಿಸಲಾಗಿದೆ. ಜೊತೆಗೆ ಪ್ರಕಟಪಡಿಸಿದಂತಹ ಅಥವಾ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ತಮ್ಮ ದಾಖಲಾತಿ ಪರಿಶೀಲನೆಯನ್ನು ಮಾಡಿಕೊಳ್ಳೋದಕ್ಕೆ ಸೆಪ್ಟೆಂಬರ್ 3ನೇ ತಾರೀಕಿನವರೆಗೂ ಕೂಡ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಅಂದ್ರೆ ಸೆಪ್ಟೆಂಬರ್ 3ನೇ ತಾರೀಕಿನವರೆಗೂ ಕೂಡ ಈ ಮೊದಲ ಆಯ್ಕೆ ಪಟ್ಟಿ ಅಥವಾ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿರುವಂತಹ ಅಭ್ಯರ್ಥಿಗಳೇ ಅವರು ತಮ್ಮ ಡಾಕ್ಯುಮೆಂಟ್ಸ್ ಅನ್ನ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದಾಗಿರ್ಬೋದು ಅಥವಾ ಅವರು ತಮ್ಮ ತಾತ್ಕಾಲಿಕ ನೇಮಕಾತಿ ಪತ್ರವನ್ನು ಪಡೆಯೋದಾಗಿರ್ಬೋದು, ಆ ಒಂದು ಪ್ರೊಸೆಸ್ ನಡೆಯೋದ್ರಿಂದ ಬಹುತೇಕ ನಾವು ಎರಡನೇ ಮೆರಿಟ್ ಲಿಸ್ಟ್ ಅನ್ನ ಸೆಪ್ಟೆಂಬರ್ 2ನೇ ವಾರದಲ್ಲಿ ನಿರೀಕ್ಷೆ ಮಾಡಬಹುದು. ಅಂದ್ರೆ ಸೆಪ್ಟೆಂಬರ್ 6ನೇ ತಾರೀಕಿನ ನಂತರ ಎರಡನೆಯ ಮೆರಿಟ್ ಲಿಸ್ಟ್ ಅನ್ನು ಕೂಡ ಪ್ರಕಟಪಡಿಸ್ತಾರೆ. ಜೊತೆಗೆ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿರುವ ಪರ್ಸೆಂಟೇಜ್ಗಳನ್ನು ನೋಡಿ ತುಂಬಾ ಜನ ಆಶ್ಚರ್ಯಗೊಂಡಿದ್ದೀರಿ. ಸೊ 98, 99, 100ಕ್ಕೆ 100% ಇರುವಂತವರು. ನಾ ಈಗಾಗಲೇ ಮೊದಲ ಮೆರಿಟ್ ಲಿಸ್ಟ್ ಅನ್ನ ಅನಾಲಿಸಿಸ್ ಮಾಡುವಂತಹ ಸಂದರ್ಭದಲ್ಲೇ ನಿಮ್ಗೆ ಹೇಳಿದ್ದೀನಿ. ತುಂಬಾ ಜನ ಕೆಲವೊಮ್ಮೆ ಗೊತ್ತಿಲ್ಲದೇನೋ ತಪ್ಪು ಮಾಹಿತಿಗಳನ್ನು ಕೂಡ ತುಂಬಿರ್ತಾರೆ. ಕೆಲವು ಜನ ಒಬಿಸಿ ಇಲ್ದೇನೆ ಒಬಿಸಿ ಅಂತ ಹಾಕಿರ್ತಾರೆ. ರಾಜ್ಯ ಸರ್ಕಾರದ ಒಬಿಸಿಯನ್ನ ಅಂಚೆ ಇಲಾಖೆ ಪರಿಗಣಿಸೋದಿಲ್ಲ. ಕೆಲವೊಮ್ಮೆ ಅವರು ತಮ್ಮ ದೂರದ ಊರುಗಳಿಗೆ ಆಯ್ಕೆಯಾಗಿದೆ ಅಂತ ಕೂಡ ಸೇರ್ಪಡೆಯಾಗುವುದಿಲ್ಲ. ಈ ರೀತಿ ಬೇರೆ ಬೇರೆ ರೀಸನ್ಗಳಿಂದ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿರುವಂತಹ ಅಭ್ಯರ್ಥಿಗಳು ಆ ಒಂದು ದಾಖಲಾತಿ ಪರಿಶೀಲನೆಯಿಂದ ದೂರ ಉಳಿಯುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎರಡನೇ ಮೆರಿಟ್ ಲಿಸ್ಟ್ ನಲ್ಲಿ 95ಕ್ಕೂ ಅಧಿಕವಿರುವಂತಹ ಅಭ್ಯರ್ಥಿಗಳೇನಿದ್ದೀರಿ, ನೀವು ಕೂಡ ನಿಮ್ಮ ಎರಡನೇ ಮೆರಿಟ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರನ್ನು ಕೂಡ ನಿರೀಕ್ಷೆ ಮಾಡಬಹುದು. ಸೊ ಹಾಗಾಗಿ ಬಹುತೇಕ ಎರಡನೇ ಮೆರಿಟ್ ಲಿಸ್ಟ್ ಅನ್ನ ನಾವು ಸೆಪ್ಟೆಂಬರ್ 6ನೇ ತಾರೀಕಿನ ನಂತರದಲ್ಲಿ ನಿರೀಕ್ಷೆ ಮಾಡಬಹುದು. ಬಿಕಾಸ್ ಸೆಪ್ಟೆಂಬರ್ 3ನೇ ತಾರೀಕಿಗೆ ಮೊದಲ ಮೆರಿಟ್ ಲಿಸ್ಟ್ ನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ. ನಂತರದಲ್ಲಿ ಸೆಕೆಂಡ್ ವೆರಿಫಿಕೇಶನ್ಗೂ ಕೂಡ ಅವಕಾಶವನ್ನು ಕೂಡ ಅವರಿಗೆ ಕಲ್ಪಿಸಿಕೊಡಲಾಗುತ್ತೆ. ಅಂದ್ರೆ ಎರಡನೇ ಹಂತದ ಒಂದು ವೆರಿಫಿಕೇಶನ್ ಅವರು ಒಂದು ಪಾಲ್ಗೊಂಡ್ರೆ ಎರಡನೇ ಮೆರಿಟ್ ಲಿಸ್ಟ್ ಮೊದಲ ಹಂತದಲ್ಲಿ ಯಾರು ರಿಜೆಕ್ಟ್ ಆಗಿರ್ತಾರೆ ಅಥವಾ ಯಾರು ಅಟೆಂಡ್ ಆಗಿರೋದಿಲ್ಲ ಆ ಒಂದು ವೇಕೆನ್ಸಿಗಳಿಗೆ ಮುಂದಿನ ಅಭ್ಯರ್ಥಿಯನ್ನು ಪರಿಗಣಿಸಿಕೊಂಡು ಎರಡನೇ ಒಂದು ಮೆರಿಟ್ ಲಿಸ್ಟ್ ಅನ್ನ ಸೆಪ್ಟೆಂಬರ್ 2nd ವೀಕ್ ಅಷ್ಟೊತ್ತಿಗೆ ಸೆಪ್ಟೆಂಬರ್ 3ನೇ ತಾರೀಕಿನ ನಂತರದಲ್ಲಿ ಯಾವುದೇ ದಿನಾಂಕದಂದು ಕೂಡ ಪ್ರಕಟಪಡಿಸಬಹುದು ಅಂತ ಹೇಳ್ತಾ ಈ ಮಾಹಿತಿ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಳ್ತೀನಿ. ಆ ಕುರಿತಾಗಿ ಅಪ್ಡೇಟ್ ಬಂದ ನಂತರ ಇಮಿಡಿಯೇಟ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.